ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನಾಲಿಗೆ ಮೇಲಿರುವ ಟೇಸ್ಟ್ ಬಡ್ಸ್ ಇವುಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ. ಎಡಭಾಗದಲ್ಲಿ ಒಂದು ಚಿತ್ರವನ್ನು ತೋರಿಸಿದ್ದೀನಿ. ಅದು ಟೇಸ್ಟ್ ಬಡ್ಡಿನ ಒಳಭಾಗದಲ್ಲಿ ಇರ್ತಕ್ಕಂಥ ಬೇರೆ ಬೇರೆಯ ಕೋಶಗಳು. ಅವುಗಳ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದೇನಂದ್ರೆ ನಾಲಿಗೆಯಿಂದ ರುಚಿ ಗೊತ್ತಾಗುತ್ತೆ ಅಂತ. ಹೌದು, ಆದ್ರೆ ನಿಜವಾಗಿ ನಾಲಿಗೆಯ ರುಚಿ ಮೊಗ್ಗುಗಳ ಮಾಹಿತಿ ಸಂಗ್ರಹಿಸಿ ನರಗಳ ಮೂಲಕ ಮೆದುಳಿಗೆ ಕಳಿಸಿದಾಗ ಮಾತ್ರ ನಮಗೆ ರುಚಿ ಗೊತ್ತಾಗುತ್ತೆ. ಅಂದ್ರೆ ನಾಲಿಗೆ ಮೇಲಿರ್ತಕ್ಕಂಥ ಟೇಸ್ಟ್ ಬಡ್ಸ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದಕ್ಕೆ ರುಚಿ ಮೊಗ್ಗುಗಳು ಅಂತ ಕರಿಬಹುದು. ಮೆದುಳು ಆ ಮಾಹಿತಿಯನ್ನ ಅರ್ಥ ಮಾಡಿಕೊಂಡಾಗ ನಮಗೆ ಸಿಹಿ, ಉಪ್ಪು, ಹುಳಿ, ಕಹಿ ಮತ್ತು ರುಚಿ ಇಲ್ಲ, ಸಪ್ಪೆ ಅಥವಾ ಉಮಾಮಿ ಅಂತ ಹೇಳ್ತೀವಿ. ಇದು ನಾವು ರುಚಿಯ ಬಗ್ಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಇಲ್ಲಿ ಒಂದು ಅದ್ಭುತವಾಗಿ ಬಣ್ಣವಾಗಿರ್ತಕ್ಕಂಥ ಒಂದು ನಾಲಿಗೆಯ ಚಿತ್ರ ಕೊಟ್ಟಿದೆ ನೋಡಿ. ಇದನ್ನ ನೀವು ಚಿತ್ರ ನೋಡಿದಾಗ ನಿಮಗೆ ಇಲ್ಲಿ 4 ಭಾಗಗಳು ಕಂಡು ಬರುತ್ತೆ. ಎಡಭಾಗದಲ್ಲಿ ಒಂದು ಟೇಸ್ಟ್ ಬಡ್ ರಿಸೆಪ್ಟಕಲ್ ಅಂತ ಇದೆ. ಅದ್ರ ಕೆಳಗಡೆಗೆ ಟೈಪ್ಸ್ ಆಫ್ ಪ್ಯಾಪಿಲ್ಲೆ ಅಂತ ಇದೆ. ಮೂರನೇದು ದೊಡ್ಡ ನಾಲಿಗೆಯ ಚಿತ್ರ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಟೇಸ್ಟ್ ಬಡ್ಸ್ ಟೇಸ್ಟ್ ಮ್ಯಾಪ್ ಅಂತ ಬರೆದಿದೆ. 4ನೇದು ಬಲಭಾಗದಲ್ಲಿ ಹೌ ಇಟ್ ವರ್ಕ್ಸ್ ಅಂತ ಇದೆ. ಅಂದ್ರೆ ಚಿತ್ರವನ್ನು ನೀವು ಗಮನ ಮಾಡಿದಾಗ 4 ಮುಖ್ಯ ವಿಷಯ ಇದರಲ್ಲಿ ಓದ್ಬೋದು. ರುಚಿಯ ವಿಷಯ ಅಥವಾ ಟೇಸ್ಟ್ ಬಡ್ಸ್ ವಿಷಯ, ನಾಲಿಗೆ ಮೇಲೆ, ನಾಲಿಗೆ ಕೆಳಗೆ, ನಾಲಿಗೆ ತುದಿಯಲ್ಲಿರ್ತಕ್ಕಂಥ ಪ್ಯಾಪಿಲ್ಲೆಗಳು, ಟೇಸ್ಟ್ ಬಡ್ಸ್ ಎಲ್ಲಿದೆ, ಏನ್ ಕೆಲಸ ಮಾಡುತ್ತೆ ಅಂತ 3ನೇದು. 4ನೇದು ರುಚಿ ಬಡ್ಸ್ ಅಂತ ಹೇಳ್ತೀವಲ್ಲ, ಇವು ಏನ್ ಕೆಲಸ ಮಾಡುತ್ತೆ ಅಂತ. ಇವುಗಳನ್ನ ಸ್ವಲ್ಪ ಜಾಸ್ತಿ ಮುಂದಿನ ಪಿಪಿಟಿಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಈ ಚಿತ್ರವನ್ನು ಗಮನ ಮಾಡಿ. ಚಿತ್ರವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಬೇರೆಯವರಿಗೆ ರುಚಿಯ ಬಗ್ಗೆ ಹೇಳೋದಕ್ಕೆ ಬಹಳ ಅನುಕೂಲವಾಗುತ್ತೆ. ಪರೀಕ್ಷೆಗೆ ಇದು ಬರುತ್ತೋ ಅಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ಈ ಜ್ಞಾನವನ್ನು ತಿಳ್ಕೊಂಡಿದ್ರೆ ಬೇರೆಯವರಿಗೆ ಹೇಳೋದಕ್ಕೆ ಅನುಕೂಲ ಆಗ್ಬೋದು ಅನ್ಸುತ್ತೆ ನನಗೆ. ಈ ಎಡಭಾಗದಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ ನೋಡಿ. ಆ ಚಿತ್ರದಲ್ಲಿ ಬೇರೆ ಬೇರೆ ಬಣ್ಣಗಳಿದೆ. ಮತ್ತೆ ಅದು ನಾಲಿಗೆಯ ಚಿತ್ರ. ಚಿತ್ರದ ಮೇಲೆ ಏನೋ ಕೆಲವು ಬಡ್ಸ್ ತರ ಕಾಣಿಸ್ತಾ ಇರುತ್ತೆ, ಹೂವಿನ ಮೊಗ್ಗುಗಳ ತರ ಕಾಣಿಸ್ತಾ ಇದೆಯಲ್ಲ. ಅದು ನಾಲಿಗೆಯ ಮೇಲೆ ಎಲ್ಲಾ ಭಾಗಗಳಲ್ಲಿಯೂ ರುಚಿ ಗ್ರಹಿಕೆ ಬಡ್ಸ್ ಇರುತ್ತೆ. ಅವು ಸುಮಾರು 2000ರಿಂದ 8000 ಇರುತ್ತೆ ಅಂತ ಹೇಳ್ತಾರೆ. ಹುಟ್ಟಿದ ಮಕ್ಕಳಲ್ಲಿ 14,000 ಇರುತ್ತೆ ಅಂತಾರೆ. ಹಾಗೆ ವಯಸ್ಸಾಗ್ತಾ ಬಂದಾಗೆಲ್ಲ ಅದು ಕಡಿಮೆ ಆಗುತ್ತೆ. ಮತ್ತೆ ಅವುಗಳು ಸುಮಾರು 14-15 ದಿನಕ್ಕೆ ಒಂದು ಸಾರಿ ಅದು ರೀಪ್ರೊಡಕ್ಷನ್ ಆಗ್ಬೋದು, ಅಥವಾ ರಿಪ್ಲಿಕೇಟ್ ಆಗ್ಬೋದು, ರೀಪ್ಲೇಸ್ಮೆಂಟ್ ಆಗ್ಬೋದು. ಅಂದ್ರೆ ಕೆಲವು ಸಾರಿ ನಾಲಿಗೆಯಲ್ಲಿ ಉಜ್ಜಿದಾಗ ಅದು ಡ್ಯಾಮೇಜ್ ಆಗ್ಬೋದು. ಆವಾಗ ಅದು ನಾವೇನ್ ಹೇಳ್ತೀವಿ ಅಂತಂದ್ರೆ ಅದು ರೀಪ್ಲೇಸ್ಮೆಂಟ್ ಆಗುತ್ತೆ. ರೀಪ್ಲೇಸ್ಮೆಂಟ್ ಸೈಕಲ್ ಇರುತ್ತೆ. ಅದನ್ನ ಇದ್ ಬಗ್ಗೆ ಹೆಚ್ಚು ಹೇಳಲ್ಲ ನಾನು. ಆದ್ರೆ ಸಿಹಿ, ಉಪ್ಪು, ಹುಳಿ, ಕಹಿ, ಉಮಾಮಿ, ಸಪ್ಪೆರೆ ಈ ಎಲ್ಲಾ ರುಚಿಯನ್ನು ನಾಲಿಗೆ ಗ್ರಹಿಸಬಲ್ಲದು. ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಸಾರು, ಅಣಿಬೆ, ಟೊಮೆಟೊ ಮುಂತಾದ ಆಹಾರಗಳಲ್ಲಿ ಕಂಡುಬರುವ ರುಚಿಗೆ ಉಮಾಮಿ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸಪ್ಪೆ ಅಂತ ಹೇಳ್ತೀವಿ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ ಸಾಕು. ಇಲ್ಲಿ ತೋರಿಸುವ ಚಿತ್ರದಲ್ಲಿ ಒಂದು ರುಚಿ ರಂಧ್ರ ಅಂತ ಕಾಣಿಸುತ್ತೆ ನೋಡಿ ಮೇಲ್ಗಡೆ. ಮೊದಲನೇ ಆರೋ ಇದೆಯಲ್ಲ ಅಲ್ಲಿ. ಇದು ಆಹಾರದಲ್ಲಿ ಕರಗಿರುವ ರಾಸಾಯನಿಕಗಳು ಒಳಗೆ ನುಗ್ಗಿಕೊಂಡು ಬರುತ್ತೆ. ಅಂದ್ರೆ ನಾವು ಆಹಾರವನ್ನು ತೆಗೆದುಕೊಂಡಾಗ ಅಗದಾಗ ನಾಲಿಗೆ ಮೇಲೆ ಸಲೇವ ಇರುತ್ತಲ್ಲ, ಆ ಸಲೇವದಲ್ಲಿ ಆಹಾರದ ಕಣಗಳು ಕರಗುತ್ತೆ. ಕರಗಿದಾಗ ಅದರಲ್ಲಿರ್ತಕ್ಕಂಥ ಫ್ಲೇವರ್ ಅಂತ ಹೇಳ್ತೀವಲ್ಲ, ರಾಸಾಯನಿಕಗಳು, ಅವು ಈ ಒಂದು ರಂಧ್ರದ ಒಳಭಾಗದಲ್ಲಿ ಹೋಗುತ್ತೆ.
ಒಳಭಾಗಕ್ಕೆ ಹೋದಾಗ ಅಲ್ಲಿ ಬೇರೆ ಬೇರೆ ಕೋಶಗಳು ಕಾಣಿಸುತ್ತೆ ನೋಡಿ. ಅಲ್ಲಿ ಕಂದು ಬಣ್ಣದ್ದು, ಮತ್ತೆ ನೇರಳೆ ಬಣ್ಣದ್ದು, ನೀಲಿ ಬಣ್ಣದ್ದು, ಹೀಗೆ ಬೇರೆ ಬೇರೆ ಬಣ್ಣದ ಕೋಶಗಳು ಕಂಡು ಬರುತ್ತೆ. ಈ ಕೋಶಗಳಲ್ಲಿ ಅತ್ಯಂತ ಹೊರಭಾಗದಲ್ಲಿದೆಯಲ್ಲ, ಅದು ಹೊರಭಾಗದಲ್ಲಿರ್ತಕ್ಕಂಥ ಕಂದು ಬಣ್ಣದ ಕೋಶಗಳು ರಕ್ಷಣಾ ಕವಚಗಳು, ಅವು ಸಹಾಯಕ ಕವಚಗಳು ಅಂತ ಕರೀತಾರೆ. ಹಾಗೇನೆ ಅಲ್ಲಿರ್ತಕ್ಕಂಥದ್ರಲ್ಲಿ ಕೆಲವು ಕೆಂಪು ಬಣ್ಣದ್ದು, ನೀಲಿ ಬಣ್ಣದ್ದು ಇದೆ, ಹಸಿರು ಬಣ್ಣದ್ದು ಇದೆ. ಇದರಲ್ಲಿ ಇವುಗಳೆಲ್ಲವೂ ಸಹಿತ 5 ವಿವಿಧ ರೀತಿಯ ರುಚಿಗಳನ್ನ ಪತ್ತೆ ಮಾಡೋಕೆ ಅನುಕೂಲ ಆಗುತ್ತೆ. ಈಗ ಸಕ್ಕರೆ ಸಿಹಿಯಾಗಿರ್ತಕ್ಕಂಥ ಬಂದರೆ ಯಾವುದೋ ಒಂದು ಕೋಶಕ್ಕೆ ಹೋಗುತ್ತೆ ಅದು, ಅಥವಾ ಒಂದು ಕೋಶ ಮಾತ್ರ ಅದನ್ನ ಕಂಡುಹಿಡ್ಕೊಳ್ಳುತ್ತೆ. ಅಷ್ಟೊಂದು ಡೀಟೇಲ್ ಆಗಿ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇದು ಓದ್ಬೇಕು ಅಂದ್ರೆ ಬಹಳ ಭಾರಿ ಖುಷಿ ಆಗುತ್ತೆ. ನಿಮಗೆ ಬೇಕಾದ್ರೆ ನೀವು ChatGPT ಅಲ್ಲಿ ಕೇಳಿ ತಿಳ್ಕೊಳ್ಳಿ, ಬೇಕಷ್ಟು ನಿಮಗೆ ಸಿಗುತ್ತೆ. ಈ ಕೋಶಕ ಒಳಭಾಗದಲ್ಲಿ ಈ ಕೆಮಿಕಲ್ಸ್, ರಾಸಾಯನಿಕಗಳು ಹೋದಾಗ ಅಲ್ಲಿ ನರಗಳ ವಿದ್ಯುತ್ ಸಿಗ್ನಲ್ ಉತ್ಪತ್ತಿಯಾಗುತ್ತೆ. ಆ ಸಿಗ್ನಲ್ನ ಇವು ನಾಲಿಗೆಯಲ್ಲಿರ್ತಕ್ಕಂಥ ಈ ಒಂದು ಕೋಶಗಳಿದೆಯಲ್ಲ, ಆ ಕೋಶಗಳ ಕೆಳಭಾಗದಲ್ಲಿರ್ತಕ್ಕಂಥ ನರಗಳ ಒಂದು ಜಾಲದಿಂದ ಮೆದುಳಿಗೆ ಹೋಗುತ್ತೆ. ಮೆದುಳಿನಲ್ಲಿ ಯಾವುದೋ ಒಂದು ಭಾಗದಲ್ಲಿ ಅಥವಾ 2-3 ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಿಹಿ, ಕಹಿ, ಸಪ್ಪೆ, ಹುಳಿ ಇವೆಲ್ಲವೂ ಸಹಿತ ಅನಲೈಸ್ ಮಾಡಿ ಅಲ್ಲಿ ಸ್ಟೋರ್ ಆಗ್ಬಿಡುತ್ತೆ. ಒಂದು ಸಾರಿ ಅದು ಗೊತ್ತಾದಾಗ ಆ ರೀತಿಯಾದಂಥ ಕಣಗಳು, ಅಂದ್ರೆ ಯಾವುದಾದ್ರೂ ಆಹಾರದ ಕಣಗಳು ಬಂದು ಕೋಶದ ಒಳಭಾಗದಲ್ಲಿ ಹೋದಾಗ ಅವು ರುಚಿಯನ್ನ ಮೆದುಳು ಕಳಿಸ್ಬಿಡುತ್ತೆ. ಅಷ್ಟೊಂದು ಸಂಕೀರ್ಣವಾಗಿದೆ, ನಾನು ಬಹಳ ಸುಲಭವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ನಾಲಿಗೆಯನ್ನ ನಾವು ತೆಗೆದು ನೋಡಿದಾಗ ಏನೇನ್ ಕಾಣಿಸುತ್ತೆ ಅಂದ್ರೆ, ಎರಡು ಕಡೆನೂ ತುದಿ, ಎಡ್ಜಸ್ ಅಂತ ಹೇಳ್ತಾರೆ, ಎಡ್ಜಸ್ ಕಾಣಿಸುತ್ತೆ, ತುದಿ ಕಾಣಿಸುತ್ತೆ, ಮತ್ತೆ ಸೆಂಟ್ರಲ್ ರೀಜನ್ ಕಾಣಿಸುತ್ತೆ. ನಾವು ಕೆಲವು ಸಾರಿ ಮಾತ್ರೆ ತಗೊಳ್ತೀವಲ್ಲ, ತಗೊಳ್ಬೇಕಾದ್ರೆ ಅದು ಕರಗದೆ ಅದು ಸಾಮಾನ್ಯವಾಗಿ ಗಂಟ್ಲ ಹತ್ರದಲ್ಲಿ ಸಿಕ್ಕೊಂಡ್ಬಿಡುತ್ತೆ ಕೆಲವು ಸಾರಿ, ಆಗ ಅದು ಕಹಿ ಬಣ್ಣ ಕಾಣಿಸ್ತಾ ಇರುತ್ತೆ. ಅದೇ ಮಾತ್ರೆ ನಾವು ತುದಿಯಲ್ಲಿ ಈ ಟಿಪ್ಪಲ್ಲಿ ಇಟ್ಕೊಂಡಾಗ ಕಹಿ ಕಾಣಿಸಲ್ಲ. ಅಂದ್ರೆ ಈ ನಾಲಿಗೆಯ ಮೇಲಿರ್ತಕ್ಕಂಥ ಗ್ರಹಿಕೆ ಬಡ್ಸ್ ಅಂತ, ರುಚಿಯ ಬಡ್ಸ್ ಅಂತ ಹೇಳ್ತೀವಲ್ಲ, ರುಚಿ ಮೊಗ್ಗೆಗಳಿದೆಯಲ್ಲ, ಅವು ಗಂಟಲ ಮೇಲೆ, ಗಂಟಲ ಹತ್ತಿರ, ನಾಲಿಗೆಯ ಸುತ್ತಲೂ, ನಾಲಿಗೆಯ ಪಕ್ಕಗಳಲ್ಲೂ ಹರಡ್ಕೊಂಡಿರುತ್ತೆ. ಇವುಗಳಿಗೆ ಪ್ಯಾಪಿಲ್ಲೆ ಅಂತ ಕರೀತಾರೆ. ನಾವು ಆಹಾರವನ್ನ, ಪಾನೀಯಗಳನ್ನ ತೆಗೆದುಕೊಂಡಾಗ ಮೊಟ್ಟ ಮೊದಲು ನಾಲಿಗೆ ಮೇಲೆ ಬೀಳುತ್ತೆ. ನಾಲಿಗೆ ಮೇಲೆ ಬಿದ್ದಾಗ ನಾಲಿಗೆಯಲ್ಲಿ ಜೊಲ್ಲು ರಸ ಇರುತ್ತಲ್ಲ, ಉತ್ಪತ್ತಿ ಆಗುತ್ತೆ. ಆ ಜೊಲ್ಲು ರಸದಿಂದ ಆಹಾರದಲ್ಲಿರ್ತಕ್ಕಂಥ ಎಲ್ಲ ಮಾಲಿಕ್ಯೂಲ್ಸ್ ಅಂತೀವಲ್ಲ, ಅದು ಕಣಗಳು ಕರಗಿಬಿಡುತ್ತೆ. ಕರಗಿದಾಗ ಅದರಲ್ಲಿರ್ತಕ್ಕಂಥ ಬೇರೆ ಬೇರೆಯ ರಾಸಾಯನಿಕಗಳು, ಈಗ ಸಕ್ಕರೆ ತಗೊಂಡ್ರೆ ಸಕ್ಕರೆಯಲ್ಲೇ ಬೇರೆ ರೀತಿಯಾಗಿರ್ತಕ್ಕಂಥ ಅಣುಗಳು ಸೇರ್ಕೊಂಡು, ಪರಮಾಣುಗಳು ಸೇರ್ಕೊಂಡು ಅಣುಗಳಾಗಿರುತ್ತೆ. ಹಾಗೇನೆ ಕಹಿಯಾಗಿರ್ತಕ್ಕಂಥ ಬೇವು ತಿಂದಾಗ ಅದರಲ್ಲಿರ್ತಕ್ಕಂಥ ಪರಮಾಣುಗಳೆಲ್ಲ ಸೇರಿ ಅಣುಗಳಾಗಿರುತ್ತೆ. ಎಲ್ಲವೂ ಸಹಿತ ಸ್ಟ್ರಕ್ಚರಲ್ಲಿ ಬೇರೆ ಬೇರೆಯಾಗಿರುತ್ತೆ. ಅವುಗಳನ್ನ ಈ ರಾಸಾಯನಿಕ ರಂಧ್ರದ ಮೂಲಕ ಕಳಿಸಿದಾಗ ಅಲ್ಲಿ ಕೋಶಗಳು ಅವುಗಳನ್ನ ಪತ್ತೆ ಹಚ್ಚುತ್ತೆ. ಪತ್ತೆ ಹಚ್ಚಿಬಿಟ್ಟು ಮೆದುಳು ರುಚಿಯನ್ನು ಗ್ರಹಿಸೋದಕ್ಕೆ ಈ ನರಗ್ರಂಥಿಗಳು ಸಹಾಯ ಮಾಡುತ್ತೆ. ಇದರ ಬಗ್ಗೆ ನೀವು ಮುಂದೆ ಡಾಕ್ಟರ್ ಆಗಿ ಹೆಚ್ಚು ಓದಬೇಕು ಅಂದ್ರೆ ಬಹಳ ಅನುಕೂಲವಾಗುತ್ತೆ. ಇದನ್ನ ಸ್ವಲ್ಪ ಹೆಚ್ಚಾಗಿ ಡೀಪ್ ಆಗಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕೆಲವು ಸಾರಿ ನಾವು ವಾಸನೆ ಬರುತ್ತೆ ಅಂತ ಮೂಗು ಮುಚ್ಕೊಂಡ್ಬಿಡ್ತೀವಿ, ಕರೆಕ್ಟು, ಅದು ವಾಸನೆ ಬರಲ್ಲ ಅವಾಗ. ಆದ್ರೆ ಕೆಲವು ಸಾರಿ ಊಟ ಮಾಡ್ಬೇಕಾದ್ರೆ ಮೂಗನ್ನ ತೆಕ್ಕೊಂಡೇ ಇರ್ತೀವಿ, ಮೂಗು ಮುಚ್ಕೊಂಡು ಯಾರು ಊಟ ಮಾಡಲ್ಲ. ಮೂಗು ಮುಚ್ಕೊಂಡು ಊಟ ಮಾಡೋದು ಯಾವಾಗ ಅಂದ್ರೆ ಆಹಾರ ಕೆಟ್ಟದಾಗಿ ವಾಸನೆ ಬರ್ತಿದ್ದಾಗ, ಆಹಾರ ಹಳಸು ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅವಾಗ ಬರುತ್ತೆ. ಇಲ್ಲದೆ ಹೋದ್ರೆ ಮೂಗು ಸಹಿತ ನಮಗೆ ರುಚಿಯನ್ನು ತಿಳಿಸೋದಕ್ಕೆ ಸಹಾಯ ಮಾಡುತ್ತೆ. ರುಚಿ ಮತ್ತು ವಾಸನೆ ಎರಡೂ ಒಟ್ಟಿಗೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ನಮಗೆ ಆ ರುಚಿಯ ಸವಿ ಉಂಟಾಗುತ್ತೆ, ಎಂಜಾಯ್ ಮಾಡ್ತೀವಿ, ಇಲ್ಲ ಬಿಸಾಕ್ತೀವಿ, ಇಲ್ಲ ಉಗುಳ್ತೀವಿ. ಜ್ವರ ಅಥವಾ ಶೀತ ಇದ್ದಾಗ
ಆಹಾರದ ರುಚಿ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಅದಿಷ್ಟು ತಿಳ್ಕೊಳ್ಳೋಣ. ಮೂಗು ಮತ್ತು ಬಾಯಿಯಲ್ಲಿರ್ತಕ್ಕಂಥ ನಾಲಿಗೆ ಎರಡೂ ಸೇರ್ಕೊಂಡು ಕೆಲಸ ಮಾಡಿದಾಗ ನಮಗೆ ಆಹಾರದ ಸವಿ ಕಾಣಿಸುತ್ತೆ. ನಾವು ಕೆಲವು ಸಾರಿ ಬಾಯಿ ಚಪ್ಪರಿಸಿ ಆಹಾ ಎಷ್ಟು ರುಚಿಯಾಗಿದೆ ಅಂತ ಹೇಳ್ತೀವಲ್ಲ, ಅವಾಗ ಮೂಗು ಮತ್ತು ನಾಲಿಗೆ ಎರಡೂ ಸೇರ್ಕೊಂಡಿರುತ್ತೆ. ನೀವು ಮೂಗು ಮುಚ್ಕೊಂಡು ಕೆಲವು ಸಾರಿ ಔಷಧಿ ಕುಡಿಸ್ತಾರೆ ಕುಡಿ ಅಂತ, ಆಗ ರುಚಿ ಗೊತ್ತಾಗದೆ ಕುಡಿದು ಬಿಡ್ತೀವಿ. ಆದ್ದರಿಂದ ಮೂಗು ಮತ್ತು ನಾಲಿಗೆ ಎರಡು ಸಹಿತ ನಮಗೆ ರುಚಿಯ ಸವಿಯನ್ನ ನಾವು ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನನಗೇಕೋ ಈ ನಾಲಿಗೆಯ ವಿಚಾರದಲ್ಲಿ, ರುಚಿ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಬಂತು. ಆದ್ರಿಂದ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಮಾಡಿದ್ದೀನಿ. ಕಾನ್ಸೆಪ್ಟ್, ಡಿಸೈನ್, ವಾಯ್ಸು CG ನಾಗರಾಜ. ನಾನು ಅಕಾಡೆಮಿಕ್ ಹೆಲ್ಪು ಚಿತ್ರಗಳನ್ನ ChatGPT ಇಂದ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡಿದ್ದೀನಿ. ಕೆಲವು ಇಮೇಜಸ್ನ ಕ್ರಿಯೇಟಿವ್ ಕಾಮನ್ಸ್ ಇಂದ, ವಿಕಿಮೀಡಿಯಾ ಕಾಮನ್ಸ್ ಇಂದ ತಗೊಂಡಿದ್ದೀನಿ. ಯೂಟ್ಯೂಬ್ನವರು ಇದನ್ನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ನನ್ನ ಅಭಿಲಾಷೆ ಏನಪ್ಪಾ ಅಂದ್ರೆ, ಎಷ್ಟು ಜನನ್ನ ಈ ಒಂದು ವಿಡಿಯೋ ನೋಡ್ತಾ ಇರೋ ಗೊತ್ತಿಲ್ಲ. ಕಾರಣ ಎಲ್ಲ ರೀಲ್ಸ್ ಬಗ್ಗೆ ಹೆಚ್ಚು ಗಮನ ಕೊಟ್ಟು ನೋಡ್ತಾ ಇರ್ತಾರೆ. ಅದು ಯಾರೋ ಒಬ್ರು ವಿದ್ಯಾರ್ಥಿಗಳು ಅಥವಾ ಬೇಕಾದವ್ರು ನೋಡಿದಾಗ ಒಬ್ಬರು ಅರ್ಥ ಮಾಡ್ಕೊಂಡು ಇದನ್ನ ಮನಸ್ಸಿಗೆ ಸಂತೋಷ ಪಟ್ಟರೆ ಸಾಕು. ಸಾವಿರಾರು ಜನ ನೋಡ್ಬೇಕು ಅಂತ ಏನು ನನಗೆ ಆಸೆ ಇಲ್ಲ. ಒಟ್ಟನ್ನು ಒಬ್ಬರು ನೋಡಿ ಇಲ್ಲ ಚೆನ್ನಾಗಿದೆ ಅಂತ ಅವ್ರ ಮನಸ್ಸಿಗೆ ಅಂದ್ಕೊಂಡ್ರೆ ಸಾಕು ಅಂತ ಹೇಳಿ ನಾನು ಈ ಒಂದು ಚಿತ್ರೀಕರಣ ಮಾಡಿದ್ದೀನಿ. ನನಗೆ 88 ವಯಸ್ಸು ಮುಗಿದೋಗಿದೆ. ನಾಲಿಗೆ ಕೆಲವು ಸಾರಿ ಬಾಯಿಯಲ್ಲಿ ಸರಿಯಾಗಿ ಮಾತು ಹೊರಡೋದಿಲ್ಲ, ಆದರೂ ಮಾಡ್ತಾ ಇದ್ದೀನಿ. ಕಾರಣ ಏನಂದ್ರೆ ಬೇರೆಯವರಿಗೆ ಅನುಕೂಲ ಆಗ್ಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್.